ನಾಯಕ್ ಗ್ರೂಪ್ಸ್ ಜೊತೆ ಡೀಲ್ ಕ್ಯಾನ್ಸಲ್ ಆಗಿ ಬೇಸರದಿಂದ ಹೊರಟ ಕಿರಣ್ ನಾನು ಅಫೆಂಡ್ ಮಾಡಿದ್ದಾದ್ರೂ ಯಾರನ್ನ ಅನ್ನೋದನ್ನೇ ಥಿಂಕ್ ಮಾಡ್ತಾ ಇದ್ದ. ಡೀಲ್ ಕ್ಯಾನ್ಸಲ್ ಆಗಿರೋ ಬೇಸರ, ಇನ್ಮೇಲೆ ಬೀದಿಗೆ ಬೀಳ್ತೀನಿ ಅನ್ನೋ ಭಯದಿಂದ ಅವನ ತಲೆ ಕೂಡ ಕೆಲಸ ಮಾಡ್ತಾ ಇರಲಿಲ್ಲ. ಹೇಗೋ ಅವನು ಕಾರ್ ತನಕ ಹೋಗಿ ಮುಟ್ದ. ಅಷ್ಟೊತ್ತಿಗೆ ಅವನ ಫೋನ್ಗೆ ಗಿರ್ಜಾ ಕಾಲ್ ಮಾಡಿದ್ರು. ಕಿರಣ್ ಫೋನ್ ರಿಸೀವ್ ಮಾಡಿ ಹಲೋ ಹೇಳೋಕ್ ಮುಂಚೆನೆ, ಕಿರಣ್ ನಿನ್ ಡೀಲ್ ಸೈನ್ ಆಯ್ತು ಅಲ್ವಾ? ಮರಿಬೇಡ, ನಮ್ರತಾ ಬರ್ತ್ಡೇ ಹತ್ರ ಬರ್ತಾ ಇದೆ. ನಿನ್ ಕಂಪ್ನಿ ಎಲ್ಲಾ ಎಂಪ್ಲಾಯೀಸ್ನು ಬರ್ತ್ಡೇಗೆ ಇನ್ವೈಟ್ ಮಾಡು. ಸಂಜೀವ್ ಅವರನ್ನು ಕರಿ. ನಮ್ರತಾಗೆ ಅವ್ರನ್ನೆಲ್ಲ ಇಂಟ್ರೊಡಕ್ಷನ್ ಮಾಡ್ಕೊಟ್ರೆ ಎಷ್ಟು ಒಳ್ಳೇದಾಗತ್ತೆ. ಪ್ರೊಫೆಷನಲ್ ಆಗಿ ಎಲ್ಲ ಪರಿಚಯ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನಾನ್ ಹೇಳ್ತಾ ಇದ್ದೀನಿ. ನನ್ ಮಾತ್ ತಪ್ಪಾಗಿ ಅರ್ಥ ಮಾಡ್ಕೋಬೇಡ. ಶಟ್ ಅಪ್, ಜಸ್ಟ್ ಶಟ್ ಯುವರ್ ಬ್ಲಡಿ ಮೌತ್. ಸುಮ್ನೆ ವಟ ಅಂತ ಕೊರಿತಾ ಇರಬೇಡ ದುರಾಸೆ ಮುಕ್ಕಿ. ನನ್ ಡೀಲ್ ಕ್ಯಾನ್ಸಲ್ ಆಗಿದೆ, ಅರ್ಥ ಆಯ್ತಾ? ಕಿರಣ್ ಕೋಪದಿಂದ ಹೇಳ್ಬಿಟ್ಟ. ಬಟ್ ಅದ್ ಹೇಗ್ ಸಾಧ್ಯ? ಬಿಸ್ನೆಸ್ ಡೀಲ್ ಮುಂಚೆನೆ ಆಗಿತ್ತಲ್ವಾ? ನಂಗೇನ್ ಗೊತ್ತು ಇದೆಲ್ಲ ಹೇಗಾಯ್ತು ಯಾಕಾಯ್ತು ಅಂತ. ನಾನು ಬರ್ಬಾದಾದೆ ಅನ್ನೋ ತಲೆ ಬಿಸಿಲಿದ್ರೆ ನಿನ್ ಮಗಳ ಬರ್ತಡೇ ಚಿಂತೆನಾ? 4 ಕತ್ತೆ ವಯಸ್ಸಾಗಿದೆ ಅವಳಿಗೆ, ಯಾಕೆ ಬರ್ತಡೇ ಅಂತೆಲ್ಲ ಮಾಡೋದು? ವೇಸ್ಟ್ ಅದೆಲ್ಲ. ಕಿರಣ್ ಫೋನ್ ಕಟ್ ಮಾಡ್ದ. ಸ್ವಲ್ಪ ಟೈಮ್ ನಂತರ ತ್ರಿಶೂಲ್ ಡೌನ್ ಟೌನ್ ರೆಸ್ಟೋರೆಂಟ್ಗೆ ರೀಚ್ ಆಗಿ ಪಾರ್ಕಿಂಗ್ನಲ್ಲಿ ಕಾರ್ ನಿಲ್ಲಿಸಿ ಎಂಟ್ರೆನ್ಸ್ ಕಡೆ ಓಡ್ ಹೋದ. ಡೌನ್ ಟೌನ್ ರೆಸ್ಟೋರೆಂಟ್ ಹೆಚ್ಚಾಗಿ ಫೇಮಸ್ ಆಗಿರೋದು ಅಂಡರ್ ವರ್ಲ್ಡ್ ಡೀಲಿಂಗ್ಸ್ಗೆ. ಎಲ್ಲ ಇಲ್ಲೀಗಲ್ ಕೆಲಸನೂ ಇಲ್ಲಿ ನಡೀತಿತ್ತು. ಅದೊಂಥರ ಹೊರಗೆ ಗೋವಿನ ಮುಖವಾಡ ಹಾಕ್ಕೊಂಡಿರೋ ವ್ಯಾಘ್ರ. ಮೇನ್ ಎಂಟ್ರೆನ್ಸ್ ಇಂದ ಸ್ವಲ್ಪ ದೂರ ಹೋದ್ರೆ ಲೆಫ್ಟ್ಗೆ ಕಾಮನ್ ಜನರಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಇದೆ. ರೈಟ್ ಸೈಡ್ಗೆ ದೊಡ್ಡ ಕರೆಂಟ್ ಬೇಲಿ ಎಲ್ಲ ಹಾಕಿ ಬಂದೋಬಸ್ತ್ ಮಾಡಿದ್ರು. ಅಲ್ಲಿ ಬ್ಲ್ಯಾಕ್ ಕಾರ್ಡ್ ಇಲ್ಲದೆ ಇರೋ ಯಾರಿಗೂ ಎಂಟ್ರಿ ಇರಲಿಲ್ಲ, ಯಾಕಂದ್ರೆ ಅಲ್ಲೇ ಎಲ್ಲಾ ಇಲ್ಲೀಗಲ್ ದಂಧೆಗಳು ನಡೀತಿದ್ವು. ತ್ರಿಶೂಲ್ಗೆ ಈ ಡೌನ್ ಟೌನ್ ರೆಸ್ಟೋರೆಂಟ್ನಲ್ಲಿ ಏನ್ ಕೆಲಸ ನಡೆಯುತ್ತೆ ಅನ್ನೋದು ಚೆನ್ನಾಗೇ ಗೊತ್ತಿತ್ತು. ಅದಕ್ಕೆ ಆದಷ್ಟು ಬೇಗ ಮೈನಾ ಇದ್ದಲ್ಲಿ ಹೋಗ್ಬೇಕು ಅಂತ ಅನ್ಕೊಳ್ತಾ ಇದ್ದ. ಗುನ್ನಾ ಕೂಡ ಸರಿಯಾದ ಟೈಮ್ಗೆ ಕಾಯ್ತಾ ಹೊಂಚ್ ಹಾಕ್ತಿದ್ದ. ಅವನು ಕೂಡ ತ್ರಿಶೂಲ್ ಹಿಂದೆ ಹೋದ. ಅವನು ಮೇಜರ್ ತ್ರಿಶೂಲ್ ಮುಖ ಇನ್ನೂ ನೋಡಿರ್ಲಿಲ್ಲ. ಟಾರ್ಗೆಟ್ ಯಾರು ಅನ್ನೋದು ಕ್ಲಿಯರ್ ಆಗಿ ಗೊತ್ತಿಲ್ಲದೆ ಕೊಲ್ಲೋಕ್ ರೆಡಿ ಆಗಿದ್ದ. ತ್ರಿಶೂಲ್ ಡೌನ್ ಟೌನ್ ರೆಸ್ಟೋರೆಂಟ್ ಒಳಗಿನ ಕ್ಲಬ್ಗೆ ಎಂಟ್ರಿ ಆದಾಗ ಇನ್ನೊಂದ್ ಕಡೆ ಮೈನಾ ಭಯದಿಂದ ಸೋಫಾ ಮೇಲೆ ಮುದ್ರಿ ಕೂತಿದ್ಲು. ಅವಳೊಂದು ಸಿಂಪಲ್ ಚೂಡಿದಾರ್ ಹಾಕಿ ಮೇಕಪ್ ಇಲ್ದೆ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣ್ತಿದ್ಲು. ವಿಕ್ಟರ್ ಅವಳನ್ನ ನೋಡಿ ಈಗಾಗ್ಲೇ ಹುಚ್ಚಾಗಿದ್ದ. ಇನ್ನು ಅವನಿಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ದೆ ನಿಧಾನಕ್ಕೆ ಅವಳ ಹತ್ರ ಹೋಗಿ ಕೈ ಹಿಡ್ಕೊಂಡ. ಮೈನಾ ಪಟ್ ಅಂತ ಕೈ ಹಿಂದೆ ತಗೊಂಡು ಜೋರಾಗಿ, ಮಿಸ್ಟರ್ ವಿಕ್ಟರ್, ನಾನಿಲ್ಲಿ ಬಿಸ್ನೆಸ್ ಪರ್ಪಸ್ಗೆ ಬಂದಿದ್ದೀನಿ. ಅದನ್ ಬಿಟ್ಟು ಹೀಗೆ ಮೈ ಕೈ ಮುಟ್ಟಿ ಮಾತಾಡೋದು ಬೇಡ. ಪ್ಲೀಸ್ ಬಿ ವಿತ್ ಇನ್ ಯುವರ್ ಲಿಮಿಟ್ ಅಂದ್ಲು. ಗಿರಿಜಾ ಮೈನಾಗ್ ಸುಳ್ಳು ಹೇಳಿ ಕಳಿಸ್ಕೊಟ್ಟಿದ್ಲು. ಶರ್ಮಾ ಕಂಪ್ನಿಲಿ ವಿಕ್ಟರ್ 2 ಕೋಟಿ ಇನ್ವೆಸ್ಟ್ ಮಾಡ್ತಾನೆ, ನೀನ್ ಹೋಗಿ ಕಾಂಟ್ರಾಕ್ಟ್ ಪೇಪರ್ಸ್ಗೆ ಸೈನ್ ಮಾಡಿಸ್ಕೊಂಡ್ ಬಾ ಅಂತ ಹೇಳಿದ್ಲು. ಅರೆ ಮೈನಾ ಬಾಬಾ, ಯಾಕಿಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ? ಬಿಸ್ನೆಸ್ನಲ್ಲಿ ಕೋಆಪರೇಷನ್ ತುಂಬಾನೇ ಮುಖ್ಯ. ಈಗಿಬ್ರು ಒಟ್ಟಿಗೆ ಕೂತು ಡಿನ್ನರ್ ಮಾಡೋಣ, ಆಮೇಲೆ ಮೂವಿ ನೋಡೋಣ ಅಂತ ಹೇಳ್ತಾ ಹತ್ರ ಹೋದ. ಚೋರಿ, ನೀನೇನೋ ಶರ್ಮಾ ಫ್ಯಾಮಿಲಿಗೆ ಅನೈತಿಕವಾಗಿ ಹುಟ್ಟಿದವಳಂತೆ. ಪಾಪ, ನಿನ್ನ ಜೀವನ ಎಷ್ಟು ಕಷ್ಟ ಆಯಿತೋ ಏನೋ. ನಿನ್ನ ಬಟ್ಟೆ ಕೂಡ ನೋಡು ಯಾವ ಥರ ಇದೆ. ನಾನು ನಿನಗೆ ಯಾವ ಬ್ರ್ಯಾಂಡ್ ಬಟ್ಟೆ ಬೇಕಿದ್ರೂ ಕೊಡಿಸ್ತೀನಿ. ಮೈನಾ, ನನ್ನ ಹತ್ರ ಬೇಜಾನ್ ದುಡ್ಡಿದೆ. ಗೋವಾಗೆ ಹೋಗೋಣ, ಎಂಜಾಯ್ ಮಾಡೋಣ. ಇಲ್ಲೇ ಇದ್ದು ಏನು ಮಾಡ್ತೀಯಾ? ವಿಕ್ಟರ್ ಮಾತು ಕೇಳಿ ಮೈನಾ ಕೋಪದಿಂದ ಕುದೀತಾ, ವಿಕ್ಟರ್, ದುಡ್ಡುಗೋಸ್ಕರ ಮೈ ಮಾರ್ಕೊಂಡು ಸೆಲ್ಫ್ ರೆಸ್ಪೆಕ್ಟ್ ಕಳ್ಕೊಳ್ಳೋ ಹುಡುಗಿರ್ ಥರ ನಾನಲ್ಲ. ಬೆಟರ್ ನೀವು ಲಿಮಿಟಲ್ಲಿರಿ. ವಿಕ್ಟರ್ ಕೋಪದಿಂದ, ನನ್ನೇ ಬೇಡ ಅನ್ನೋಷ್ಟು ಧೈರ್ಯನ ನಿನಗೆ? ಅವ್ನು ಭಾಳ ಕೆಟ್ಟ ಮನ್ಸ. ನಾನು ಹಾಗೆಲ್ಲ ಹೇಳಿಲ್ಲ. ನೀವು ನನ್ನ ಮಾತು ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದ್ದೀರಾ. ನಾನಿಲ್ಲಿ ಡೀಲ್ ಸೈನ್ ಮಾಡೋಕೆ ಬಂದಿದ್ದು. ಸೊ ಪ್ಲೀಸ್ ಅದನ್ನು ಮಾತಾಡೋಣವಾ ಅಂತ ಕೇಳಿದೆ. ನೀವು ಬೇಗ ಈ ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಮಾಡಿ. ವಿಕ್ಟರ್ ಒಂದು ವೈನ್ ಬಾಟ್ಲನ್ನ ತೆಗೆದು ಮೈನಾ ಮುಂದೆ ಇಡ್ತಾ, ಇದೊಂದು ಬಾಟ್ಲು ಖಾಲಿ ಆಗಲಿ, ಆಮೇಲೆ ನೀನು ಎಲ್ಲಿ ಹೇಳ್ತೀಯೋ ಅಲ್ಲಿ ನಾನು ಸೈನ್ ಮಾಡ್ತೀನಿ. ಮೈನಾಗೆ ಅವನ್ ಬಕ್ವಾಸ್ ಮಾತು ಕೇಳ್ತಾ ಇರೋಕೆ ಪೇಷನ್ಸ್ ಇರಲಿಲ್ಲ. ಮಿಸ್ಟರ್ ವಿಕ್ಟರ್, ನಿಮಗೆ ಈ ಡೀಲ್ ಮೇಲೆ ಸೈನ್ ಮಾಡೋಕೆ ಮನ್ಸಿಲ್ದಿದ್ರೆ ಬೇಡ. ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡಿ. ನಾನು ಹೊರಡ್ತೀನಿ. ಗುಡ್ ಬಾಯ್. ಕಿತ್ತೆ ಸಮಜ್ಲಿ, ನೀನೇನು ಇದನ್ನು ಸರ್ಕಾರಿ ಟಾಯ್ಲೆಟ್ ಅನ್ಕೊಂಡ್ಯಾ? ಮನ್ಸಿಗೆ ಬಂದಾಗ ಬರೋಕೆ ಹೋಗೋಕೆ. ನಂತರ ಫಾಸ್ಟ್ ಆಗಿ ಪ್ರೈವೇಟ್ ರೂಮ್ ಡೋರ್ ಕ್ಲೋಸ್ ಮಾಡಿಬಿಟ್ಟ. ಮೈನಾಗೆ ಒಂದ್ ಕಡೆ ಭಯ ಆಗ್ತಿತ್ತು, ಇನ್ನೊಂದ್ ಕಡೆ ಕೋಪನೂ ಬರ್ತಿತ್ತು. ಈ ಕಡೆ ತ್ರಿಶೂಲ್ ಕೂಡ ಡೌನ್ ಟೌನ್ ರೆಸ್ಟೋರೆಂಟ್ ಒಳಗೆ ಬಂದಿದ್ದ. ಬಟ್ ಅವನಿಗೆ ಮೈನಾನ ಎಲ್ಲಿಂದ ಹುಡ್ಕೋಕ್ ಸ್ಟಾರ್ಟ್ ಮಾಡ್ಲಿ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಅವನ್ ಹಿಂದೆನೆ ಬರ್ತಾ ಇರೋ ಗುನ್ನ ಒಂದ್ ಪ್ಲಾನ್ ಮಾಡ್ಕೊಂಡು ಗನ್ ಹಿಡ್ಕೊಂಡು ಶಿಕಾರಿ ಹಿಂದೆ ಹೋಗ್ತಾ ಇದ್ದ. ಆ ಕಡೆ ಮೈನಾ ಜೋರಾಗಿ ಕೂಗ್ತಾ, ನೀನ್ ಏನ್ ಮಾಡ್ತಾ ಇದ್ಯಾ? ನನ್ಗೆ ಹೊರಗೆ ಹೋಗಕ್ ಬಿಡು. ಮೈನಾ ಮೈನಾ ಮೈನಾ, ನಿಂಗೆ ನಿಜವಾಗ್ಲೂ ಡಾಕ್ಯುಮೆಂಟ್ ಸೈನ್ ಮಾಡೋಕೆ ಇಲ್ಲಿ ಕಳಿಸಿದ್ದಾರೆ ಅನ್ಸ್ತಿದ್ಯಾ? ಪೂರ್ ಗರ್ಲ್, ನಿಜ ಹೇಳ್ತೀನಿ ಕೇಳು.
ಗಿರಿಜಾ ಶರ್ಮಾ ನನಗೆ ನಿನ್ನ 2 ಕೋಟಿಗೆ ಸೇಲ್ ಮಾಡಿದ್ದಾಳೆ. ನಾನು ಆಲ್ರೆಡಿ ಅವಳಿಗೆ 50 ಲಕ್ಷ ಅಡ್ವಾನ್ಸು ಕೊಟ್ಟಿದ್ದೀನಿ. ಸೊ ನನ್ನ ಟೈಮ್ ವೇಸ್ಟ್ ಮಾಡದೆ ಬೇಗ ಬಂದು ತೊಡೆ ಮೇಲೆ ಕೂತ್ಕೋ. ಮೈನಾಗಿದೆಲ್ಲ ಗೊತ್ತೇ ಇರಲಿಲ್ಲ. ಅವಳಿಗೆ ಶಾಕ್ ಆಯಿತು. ಅಜ್ಜಿ ಹೇಳಿದ್ದಕ್ಕೆ ಮೈನಾ ಇಲ್ಲಿಗೆ ಬಂದಿದ್ಲು. ಅಜ್ಜಿ ಕೂಡ ಅವ್ರ ಜೊತೆ ಸೇರಿದಾಳ ಅನ್ನೋದು ಕೂಡ ಅರ್ಥ ಆಗದೆ ನಿಂತುಬಿಟ್ಲು. ನೋ ನೋ, ಇದೆಲ್ಲ ಸುಳ್ಳು, ನೀನು ಸುಳ್ಳು ಹೇಳ್ತಾ ಇದೀಯಾ ಅವಳಷ್ಟಕ್ಕೆ ಹೇಳ್ಕೊಳ್ತಾ ನಿಂತ್ಲು. ಅದೇ ಟೈಮ್ಗೆ ವಿಕ್ಟರ್ ಹಿಂದಿಂದ ಹೋಗಿ ಅವಳ ಸೊಂಟಕ್ಕೆ ಕೈ ಹಾಕ್ದ. ಮೈನಾ ಅವಳನ್ನು ಸಂಭಾಳಿಸ್ಕೊಂಡು ಅವನ ಕೈ ತೆಗೆದು ಕೆನ್ನೆಗೆ ಒಂದೇಟ್ ಹಾಕಿ ಡೋರ್ ಕಡೆ ಓಡ್ ಹೋಗಿ ಓಪನ್ ಮಾಡೋಕೆ ಟ್ರೈ ಮಾಡಿದ್ಲು. ಹೆಲ್ಪ್ ಮೀ, ಹೆಲ್ಪ್ ಮೀ, ಯಾರಾದರೂ ಇದ್ದೀರಾ? ಪ್ಲೀಸ್ ಡೋರ್ ಓಪನ್ ಮಾಡಿ, ಪ್ಲೀಸ್ ಹೆಲ್ಪ್ ಮೀ. ಯಾವಾಗ ಡೋರ್ ಓಪನ್ ಮಾಡೋಕೆ ಅವಳಿಗೆ ಆಗ್ಲಿಲ್ವೋ ಮೈನಾ ಜೋರಾಗಿ ಕಿರ್ಚ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಕಿರ್ಚಾಟ ನೋಡಿ ವಿಕ್ಟರ್ ಜೋರಾಗಿ ನಗೋಕ್ ಸ್ಟಾರ್ಟ್ ಮಾಡ್ದ. ನೀನೆಷ್ಟು ಬೇಕಿದ್ರು ಜೋರಾಗಿ ಕೂಗಿ ಕಿರ್ಚಿ ಮಾಡು ಬಾಬು, ಯಾರು ನಿನ್ನ ಹೆಲ್ಪಿಗೆ ಬರಲ್ಲ. ಮೈನಾ ಅಲ್ಲೇ ನಿಂತು ರೂಮ್ ಸುತ್ತಲೂ ಒಂದ್ಸಲ ನೋಡಿದ್ಲು. ಓಪನ್ ವಿಂಡೋ ನೋಡಿ ಏನು ಮಾಡಬೇಕು ಅನ್ನೋದು ಅರ್ಥ ಆಯಿತು. ಅವಳು ವಿಂಡೋ ಕಡೆ ಓಡ್ ಹೋಗೋದನ್ನ ನೋಡಿದ ತಕ್ಷಣ ವಿಕ್ಟರ್ ಅವಳ ಕೈ ಹಿಡಿದು ಎಳೆದು ಸೋಫಾ ಮೇಲೆ ಬೀಳಿಸ್ದ. ಸಾಯೋಕೆ ಯಾಕೆ ಅಷ್ಟೊಂದು ಅರ್ಜೆಂಟಾ? ಮೊದಲು ನಾನು ನನ್ನ 2 ಕೋಟಿನಾದರೂ ನಿನ್ನಿಂದ ವಸೂಲು ಮಾಡ್ಕೋತೀನಿ. ನನ್ನ ಹತ್ರ ಬರಬೇಡ, ನಾನು ಪೊಲೀಸು ಫೋನ್ ಮಾಡ್ತೀನಿ. ಯಾರನ್ನು ಕರೆಸ್ತೀಯೋ ಕರೆಸು, ಬಟ್ ಇವತ್ತು ನನ್ನಿಂದ ನಿನ್ನ ಕಾಪಾಡೋದಕ್ಕೆ ಯಾರೂ ಬರಲ್ಲ. ವಿಕ್ಟರ್ ಬೆಲ್ಟ್ ಬಿಚ್ಚೋಕ್ ಶುರು ಮಾಡ್ದ. ಅವನ ಕಣ್ಣಲ್ಲಿನ ಕ್ರೌರ್ಯಕ್ಕೆ ಮೈನಾ ಹೆದರಿ ಹಿಂದೆ ಸರಿದ್ಲು. ಅದೇ ಟೈಮ್ಗೆ ಡೋರ್ ಓಪನ್ ಆಗಿ 2 ಬಾಡಿ ಗಾರ್ಡ್ಸ್ ಒಳಗೆ ಬಂದರು. ಇವಳು ಹಠ ಮುರಿದಾಕ್ರೋ, ನಂದು ಅಂತ ನಾನು ಒಂದು ಸಲ ಅನ್ಕೊಂಡ್ರೆ ಯಾವತ್ತಿದ್ರೂ ಅದು ನಂದೇ ಅನ್ನೋದು ಮೈನಾ ಚೋರಿಗೆ ಅರ್ಥ ಮಾಡಿಸಿ ವಿಕ್ಟರ್ ಅವಳನ್ನೇ ನೋಡ್ತಾ ಹೇಳ್ದ. ಬಾಡಿ ಗಾರ್ಡ್ಸ್ ಅವಳ ಕೈ ಹಿಡಿದು ಎಳ್ಕೊಂಡು ಸೋಫಾ ಮೇಲೆ ಕೂರಿಸಿದ್ರು. ಅವರಿಂದ ತಪ್ಪಿಸ್ಕೊಳ್ಳೋಕೆ ಮೈನಾ ತುಂಬಾನೇ ಕಷ್ಟಪಟ್ಲು. ಆದರೆ ಅವರ ಗಟ್ಟಿ ಹಿಡಿತದಿಂದ ತಪ್ಪಿಸ್ಕೊಳ್ಳೋಕ್ಕಾಗಲೇ ಇಲ್ಲ. ವಿಕ್ಟರ್ ಅವಳು ಕೂದಲು ಹಿಡಿದು ಎಳ್ಕೊಂಡು ಕೆನ್ನೆಗೆ ಒಂದೇಟ್ ಹಾಕ್ದ. ನನ್ನ ಹತ್ರ ಗಾಂಚಲಿ ಮಾಡಿದ್ರೆ ಏನಾಗುತ್ತೆ ಅನ್ನೋದೀಗ ನಿನಗೆ ಅರ್ಥ ಮಾಡಿಸ್ತೀನಿ. ವಿಕ್ಟರ್ ಹೊಡೆದ ಏಟ್ಗೆ ಅವಳು ತುಟಿ ಒಡ್ಕೊಂಡು ರಕ್ತ ಜಿನುಕ್ತು. ಅವಳು ಕೊನೆಯದಾಗಿ 12 ವರ್ಷದ ಹಿಂದೆ ಸೇವ್ ಮಾಡಿರೋ ಹುಡುಗನ್ನ ನೆನಪು ಮಾಡಿಕೊಂಡ್ಳು. ಮದುವೆ ಆಗ್ತೀನಿ ಅನ್ನೋ ಅವನ ಪ್ರಾಮಿಸ್ ಕೂಡ ನೆನಪಾಗಿ ಅವಳ ಕಣ್ಣಲ್ಲಿ ನೀರು ತುಂಬಿಕೊಳ್ತು. ವಿಕ್ಟರ್ ಕೈಯಿಂದ ಸೈನ್ ಮಾಡಿ ಬಾಡಿಗಾರ್ಡ್ಸ್ನ ಹೊರಗೆ ಹೋಗಕ್ಕೆ ಹೇಳ್ದ. ಮೈನಾ ಈಗ ಸಂಪೂರ್ಣ ಸೋತ್ ಹೋಗಿದ್ಲು. ಇವತ್ತು ನನ್ನ ಜೀವನದ ಕೊನೆಯ ದಿನ ಅನ್ಕೊಂಡು ಅಳ್ತಾ ಕೂತ್ಬಿಟ್ಲು. ಅದೇ ಟೈಮ್ಗೆ ತ್ರಿಶೂಲ್ ಹೇಗಾದ್ರೂ ಮೈನಾನ ಸೇವ್ ಮಾಡಬೇಕು ಅನ್ಕೊಂಡು ಆ ಕ್ಲಬ್ ಚಕ್ರವ್ಯೂಹದಲ್ಲಿ ನುಗ್ಗಿ ಅವನನ್ನ ತಡೆದು ನಿಲ್ಸೋಕ್ ಬರ್ತಿರೋ ಎಲ್ಲಾ ಗಾರ್ಡ್ಸ್ನು ಹೊಡೆದು ಮುಂದೆ ನುಗ್ತಾ ಇದ್ದ. ಅದೇ ತರ ವಂಶಿ ಸುಪಾರಿ ಕೊಟ್ಟಿರೋ ಗುನ್ನ ಕೂಡ ಫ್ಯಾಮಿಲಿ ಕೋರ್ಟಿಂದ ತ್ರಿಶೂಲ್ ಹಿಂದೆ ಬಿದ್ದು ಈಗ ಅವನನ್ನ ಕೊಲ್ಲೋಕೊಂದ್ ಸರಿಯಾದ ಅವಕಾಶಕ್ಕೆ ಕಾಯ್ತಾ ಇದ್ದ. ಸಂಪೂರ್ಣ ಕಥೆ ಕೇಳಲು ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ.